ಇಲ್ಲಿ ನಾವು ಕಾರಣರೇ ಅಲ್ಲ. ನಾವೇನೋ ದೀಕ್ಷೆ ಕೊಡ್ತೀವಿ, ದಾರಿ ತೋರಿಸ್ತೀವಿ. ಹೋಗ್ಬೇಕಾದ್ರೆ ನೀವೇ ಇಲ್ಲಿ. ನಿಮ್ಮ ಉತ್ತರ ನಿಮ್ ಕೈಯಲ್ಲಿದೆ, ನಮ್ ಕೈಯಲ್ಲಿಲ್ಲ. ಗುರುಗಳೇನೋ ಒಬ್ರಿಗೊಂದು ಮಾಡ್ತಾ ಇದ್ದಾರೆ. ಏನು ಇಲ್ಲ. ನಾವು ಯಾರಿಗೆ ಅವ್ರಿಗೊಂದು ಇವ್ರಿಗೊಂದು ಏನು ಮಾಡ್ತಾ ಇಲ್ಲ. ಎಲ್ಲಾರ್ನು ನಾವು ಸಮದೃಷ್ಟಿಯಿಂದ ನೋಡ್ತೀವಿ. ನಮ್ಗೇನು ಎಲ್ಲರೂ ಉದ್ಧಾರ ಆಗ್ಬೇಕು ಅಂತ ಆಸೆ ಪಡ್ತೀವಿ. ಎಲ್ಲರೂ ಒಳ್ಳೇದಾಗ್ಲಿ, ಎಲ್ಲರೂ ಉದ್ಧಾರ ಆಗ್ಲಿ, ಇದನ್ನ ನಾವು ಆಸೆ ಪಡ್ತೀವಿ. ಇದನ್ನ ದೇವಸ್ಥಾನ ಹೋಗ್ಬೇಕಾರೆ ಹಿಂಗೆ ಹೇಳ್ದಂಗ ಆಗತ್ತೆ. ದೇವಿ ಕೈ ಶಕ್ತಿ ಶಕ್ತಿ ನಮಗೆ ಹೇಳ್ದಂಗ ಆಗತ್ತೆ. ಮತ್ತೆ ಎದೆ ಹೊಡ್ಕೊಂತ ಇರತ್ತೆ ಹಿಂಗೆ 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 ಹಿಂಗೆ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ನಾನ್ ಜಾಸ್ತಿ ಹೋಗೋದೇ ಆ ತಾಯಿ ದೇವಸ್ಥಾನ ಆಗಿದೆ. ಕಾಳಿಕಾಂಬಿ ದೇವಸ್ಥಾನಕ್ಕೆ ಹೋಗೋದು. ಪಾರ್ವತಿ ಪರಮೇಶ್ವರ ಮತ್ತೆ ಇದು ಗಣಪತಿ ಧಾಮ. ಸಂಜೆ ಹೊತ್ತು ಅದೇ ಡೈಲಿ ಹೋಗ್ತೀನಿ, ಕೆಲ್ಸ ಹೋಗಿ ಬಂದ್ಮೇಲೆ ಅಲ್ಲೇ ಹೋಗ್ತೀನಿ ಮನೆಗೆ. ಅಂದ್ರೆ ಈಗ ದೇವಸ್ಥಾನಕ್ಕೆ ಹೋದಾಗ ಹಿಂಗ್ ಹೇಳ್ದಂಗ ಆಗತ್. ಅನುಭವ ಆಗ್ತಾ ಇದೆ. ದೇವ್ರ ಕಡೆ ಹೇಳ್ದಂಗ ಆಗತ್ ನನಗೆ. ಮತ್ತೆ ಎದೆ ಹೊಡ್ಕೊಂತ ಇರತ್ತೆ. ಮತ್ತೆ ನಿಂತ್ಕೊಂಡು ಹಿಂಗ್ ಕೈ ಮುಗಿತಾ ಇದ್ರೆ ನನ್ನಷ್ಟೇ ನಾನೇ ಹಿಂಗ್ ತಿರ್ಗಾಡ್ತಾ ಇರ್ತೀನಿ ಒಳಗಿಂದಾನೆ. ತಿರ್ಗಟ್ಲೆ ತಿರ್ಗೋದು, ಒಳಗಡೆ ತಿರ್ಗಾಡ್ದಂಗ ಅನುಭವ ಆಗ್ತಾ ಇದೆ.